ಹಾಯ್ ಆಲ್, ಮನೀಷಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನೀವು ಆಲ್ರೆಡಿ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿರ್ಬೋದು. ಇವತ್ತು ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಪಾತ್ರೆಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಒಂದೊಂದು ಬೊಟ್ಲಲ್ಲಿ ತೊಗೊಂಡಿದ್ದೀನಿ. ಒಂದು ಅಳತೆಯಲ್ಲಿ ನೋಡಿ ತೊಗೊಳ್ಳಿ ನೀವು ಕೂಡ. ಆಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ಖಾರದ ಪುಡಿ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಹೊಂದ್ಕೊಳ್ಳಿ. ಫಸ್ಟು ನೀರು ಹಾಕೋಬೇಡಿ, ಹಿಟ್ಟು ನನಗೆ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಅದೆಲ್ಲ ಮಿಕ್ಸ್ ಆದಮೇಲೆ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಅದನ್ನು ಕಲಿಸ್ಕೊಳ್ಳಿ. ನೋಡಿ, ಒಂದು ಹದದಲ್ಲಿ ನೋಡಿ ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಯಾಕೆ ತೆಳ್ಳಗೆ ಮಾಡ್ಕೊಳೋದು ಬೇಡ ಅಂತಂದರೆ ನಾವು ಎಣ್ಣೆ ಹಾಕಿದಾಗ ಅದು ಮಸಾಲೆ ಎಲ್ಲ ಬಿಟ್ಕೋಬಾರ್ದಲ್ವ, ಹಾಗಾಗಿ ಗಟ್ಟಿ ಕನ್ಸಿಸ್ಟೆನ್ಸಿಲಿದ್ದಾಗ ಎಣ್ಣೆ ಹಾಕಿದಾಗ ಅದು ಮಸಾಲೆ ಎಲ್ಲ ಏನು ನಾವು ಕಲಿಸಿರ್ತೀವೋ ಮಂಚೂರಿ ಬೇಬಿ ಕಾರ್ನ್ಗೆ ಅದೆಲ್ಲ ಹಾಗೆ ಇರುತ್ತೆ. ಆ ಒಂದು ಕಾರಣಕ್ಕೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಳಿ. ಈಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಒಂದು ಸ್ನ್ಯಾಕ್ ರೆಸಿಪಿ ಮಾಡಿದ್ದೆ. ಅದೇ ಥರನೇ ನಾನು ಕಲೆಕ್ಟ್ ಮಾಡಿಕೊಂಡು ಬೇಬಿ ಕಾರ್ನ್ನ ಈ ಸಲ ನಾನು ಗೋಬಿ ಮಂಚೂರಿ ಮಾಡ್ಕೋತಾ ಇದ್ದೆ. ಅದನ್ನೆಲ್ಲ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೆ. ಈಗ ನಾನು ಕಲಿಸಿರೋ ಅದೇನು ಮಸಾಲೆ ಕಲಿಸ್ಕೊಂಡಿದ್ದೀನೋ ಅಂದರೆ ಹಿಟ್ಟು ಕಲಿಸ್ಕೊಂಡಿದ್ದೀನೋ ಅದಕ್ಕೆ ಈ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡಿರೋ ಗೋಬಿ ಮಂಚೂರಿನ ಬೇಬಿ ಕಾರ್ನ್ನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಅದೆಲ್ಲ ಮಸಾಲೆ ಏನೇನು ಹಾಕಿದ್ದೀವೋ ಅದೆಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯೋ ಥರ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಮ್ಯಾರಿನೇಟ್ ಆದಮೇಲೆ ಒಂದು 2 to 5 ಮಿನಿಟ್ಸ್ ಅದನ್ನು ಮ್ಯಾರಿನೇಟ್ ಆಗಿಬಿಟ್ರೆ, ಯಾಕಂದರೆ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬಿಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನಾನು ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸಿದ್ದೀನಿ ಅದನ್ನು ಅಂತ. ಎಲ್ಲೂ ಒಂಚೂರು ಮಸಾಲೆ ನೀರು ಥರ ಅರ್ದು ಹೋಗ್ತಿಲ್ಲ, ಗಟ್ಟಿಗೆ ಅದ್ರ ಮೇಲೆ ಕುತ್ಕೊತಾ ಇದೆ. ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡಾಗ ಎಣ್ಣೆಯಲ್ಲಿ ಯಾವುದೇ ಥರದ್ದು ಒಂಚೂರು ಹಿಟ್ಟು ಇಳಿಯಲ್ಲ, ಅಂದರೆ ಉದುರು ಹೋಗಲ್ಲ. ಹಾಗಾಗಿ ಚೆನ್ನಾಗಿ ಈ ಥರ ಗಟ್ಟಿ ಕಲಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾನು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ. ಆಮೇಲೆ ಅಷ್ಟರೊಳಗೆ ನನ್ನ ಮಕ್ಕಳು ಬಂದು ಅವರು ಸ್ಕೂಲಿಂದ ಬಂದಿದ್ದರು. ಅವರು ದನಗಳಿಗೆ ಎದುರಿಸ್ತಾ ಇದ್ದಾಳೆ ನನ್ನ ಮಗಳು. ನೋಡ್ತಾ ಇರ್ಬೋದು ನೀವು ಹೆಂಗೆ ಎದುರಿಸ್ತಾಳೆ ಅಂತ. ನಮ್ಮ ಮನೇಲಿ ಹಸು ಇರೋದ್ರಿಂದ ಅವಳಿಗೆ ಸ್ವಲ್ಪ ಅಭ್ಯಾಸ ಇದೆ. ಅವ್ರನ್ನ ಮಾತಾಡಿಸ್ಕೊಂಡು ನಾನು ಮಾಡೋಷ್ಟ್ರಾಗೆ ಇಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ. ಅದನ್ನು ಕರ್ಕೊಂಬಿಡೋಣ ಗೋಬಿನ ಅಂತ. ಸೊ ಕರ್ಕೊತಾರೆ ನೋಡಿ, ನಾನು ತೋರಿಸ್ತೀನಿ, ಒಂದು ಎಕ್ಸಾಂಪಲಾಗಿ ನಾನು ತೋರಿಸ್ತೀನಿ. ಯಾಕಂದರೆ ಒಂದು ಉಪ್ಪು ನೋಡೋಣ ಅಂತ ಫಸ್ಟಿಗೆ ಒಂದು ಬಿಟ್ಟೆ, ಆಮೇಲೆ ಎಲ್ಲದನ್ನು ಹಾಕಿ ಬಿಡ್ಕೊತಾ ಇದ್ದೆ. ಫಸ್ಟಿಗೆ ನೀವು ಎಣ್ಣೆ ಹಾಕಿದಾಗ ಅದೆಲ್ಲ ಒಂದೊಂದೇ ಅಂಟ್ಕೊಳ್ಳುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಕಾರ್ನ್ಫ್ಲೋರ್ ಹಾಕಿದಾಗ ಅದು ಒಂದಕ್ಕೊಂದು ಅಂಟ್ಕೊಳೋದು ಸಹಜ. ಆಮೇಲೆ ನಾವು ಎಣ್ಣೆ ಎಲ್ಲ ಕರೆದಾದ್ಮೇಲೆ ಅದನ್ನು ಆರಿಸ್ಕೊಂಡ್ಮೇಲೆ ಬಿಡಿಯಾಗಿ ಬಿಡಿಸ್ಕೊಂಡ್ರೆ ನಡೆಯುತ್ತೆ. ಆ ಥರ ನೀವು ಅಂದ್ಕೊಂಡಿದ್ದೆ ಅಂತ ತಲೆ ಕೆಡ್ಸ್ಕೊಳೋಕ್ಕೆ ಎಣ್ಣೆಲೇ ಇದು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಚೂರು ಕೈ ಸ್ಲಿಪ್ ಆದರೂ ಎಣ್ಣೆ ಮೈ ಮೇಲೆ ಬೀಳೋವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕಷ್ಟೇ ಹೇಳ್ತಾ ಇರೋದು. ಆಮೇಲೆ ಕರೆದ್ಮೇಲೆ ಬೇಕಾದ್ರೆ ನೀವು ಅದನ್ನು ಒಂದೊಂದೇ ಬಿಡಿಸ್ಕೋಬೋದು. ನೋಡಿ, ಈಗ ವೈಟಿಂದ ಬ್ರೌನಿಷ್ ಕಲರ್ ಆಗಿದೆ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಥರ ಒಳಗೆ ಹಸಿ ಸ್ಮೆಲ್ ಇರೋಲ್ಲ. ಆ್ಯಂಡ್ ಅದು ಒಂದೊಂದು ಬಿಟ್ಕೊಂಡ್ಬಿಡುತ್ತೆ. ಆ ಎಣ್ಣೆಯಲ್ಲಿ ನಾವು ಅಲ್ಲಾಡಿಸ್ತಾ ಇರ್ಬೇಕಾದ್ರೆ ಅದನ್ನು ರೊಟೇಟ್ ಮಾಡ್ತಾ ಇರ್ತೀವಲ್ಲ, ಅವಾಗ ಒಂದೊಂದು ಬಿಟ್ಕೊಳ್ಳಿಲ್ಲ ಅಂದರೆ ಕೈಯಲ್ಲಿ ಬಿಡಿಸ್ಕೊಳ್ಳಿ ಅಷ್ಟೇ, ತಲೆ ಕೆಡ್ಸ್ಕೊಳೋದು ಬೇಡ. ಇಲ್ಲಿ ನನ್ನ ಮಗಳು ನಾನು ಕರಿತಾ ಇದ್ದಂಗೆ ಅವಳು ತಿನ್ನೋ ಸ್ಮೆಲ್ ನೋಡ್ತಾ ಇದ್ದಾಳೆ ಹೆಂಗಿದೆ ಅಂತ. ತಿನ್ನೋದು ಅಂದರೆ ಅವಳಿಗೆ ತುಂಬ ಆಸೆ. ಏನು ಕೊಟ್ಟರು ತಿನ್ನಲ್ಲ, ನಾನು ಎಲ್ಲದನ್ನು ತುಂಬ ಚೆನ್ನಾಗಿ ತಿಂತಾಳೆ. ಹಾಗಾಗಿ ನನಗೂ ಅವಳು ತಿನ್ನೋ ಒಂದು ಇದಕ್ಕೆ ನನಗೂ ಏನಾದರೂ ವೆರೈಟೀಸ್ ಮಾಡ್ಕೊಳ್ಳೋಣ ಅನ್ನೋದೊಂದು ಖುಷಿ ಆಗುತ್ತೆ ಅವಳು ತಿನ್ನೋ ಇದಕ್ಕೆ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿದ್ದನು ಅವಳು ಅಲ್ಲೇ ಇದ್ದಾಳೆ, ಎಲ್ಲೂ ಹೋಗೇ ಇಲ್ಲ. ನಾನು ಗೋಬಿ ಮಂಚೂರಿ ಮಾಡೋಕ್ಕಂತ ಇಟ್ಕೊಂಡಿರೋದ್ರಲ್ಲಿ ಅವಳು ಒಂದೇ ಕರೆದಿರೋದು ಒಂದು ಕೊಡು, ಅಮ್ಮ ಕರೆದಿರೋದು ಒಂದು ಕೊಡು ಅಂತ ಕೇಳ್ತಾಳೆ. ಅವಳಿಗೆ ಕೊಟ್ಟಾದ್ಮೇಲೆ ನಾನು ಈ ಕಡೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಸಾಲೆಗೆ ಅಂತ ಇಟ್ಕೊಂಡಿದ್ದೆ. ಗೋಬಿಗೆ ಮಸಾಲೆ ಬೇಕಲ್ಲ ಅದಕ್ಕೆ. ಈಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಕಡೆ ಇನ್ನೊಂದು ಬುಟ್ಲಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಯಾವುದೇ ಥರ ಗಂಟು ಇಲ್ದಿರಂಗೆ ಸ್ಪೋರ್ಕಲ್ಲಿ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಸ್ವಲ್ಪ ಕಾರ್ನ್ಫ್ಲೋರ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಗೋಬಿಯಲ್ಲಿ ಜಾಸ್ತಿ ಬೇಕು ಅನ್ನೋದಾದರೆ ನಿಮಗೆ ಕಾರ್ನ್ಫ್ಲೋರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಡ್ರೈ ಇದ್ದರೂ ಕಾರ್ನ್ಫ್ಲೋರ್ ಕಮ್ಮಿ ಹಾಕಿ ಕಲಿಸ್ಕೊಂಡ್ರು ನಡೆಯುತ್ತೆ. ನಾನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಎಣ್ಣೆಗೆ ಕರ್ದಿಟ್ಕೊಂಡದನ್ನು ಸೈಡಿಗೆ ಇಟ್ಕೊಂಡು ಈಗ ಇನ್ನೊಂದು ಬಾಣಲೆಯಲ್ಲಿ ನಾನು ಎಣ್ಣೆಗೆ ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೋದು, ಹೈ ಫ್ಲೇಮ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಅದಕ್ಕೆ 1-2 ಆಗೋ ಕ್ಯಾಪ್ಸಿಕಮ್ ಹಾಕೋದಾದ್ರೆ ಹಾಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡಿದ್ದೆ. ಈಗ ಅದನ್ನು ಲೈಟಾಗಿ ಫ್ರೈ ಆದಮೇಲೆ ನಾನೀಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಈರುಳ್ಳಿ ಏನು ಹಾಕ್ಕೊಂಡಿಲ್ಲ, ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಈಗ ಅದನ್ನು ಲೈಟಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಗೋಬಿ ಕರೆದಿರ್ತೀವಲ್ಲ, ಅದಕ್ಕೂ ನಾವು ಮಂಚೂರಿಯನ್ ಅದು ಕಾರ್ನ ಕರೆದಿದ್ವಲ್ಲ ಅದರಲ್ಲೂ ಉಪ್ಪು ಹಾಕಿದ್ವಿ. ಹಾಗಾಗಿ ಈ ಮಸಾಲೆಗೂ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಬೇಕಾದ್ರೆ ನೀವು ಕಾರ್ನ್ಫ್ಲೋರ್ ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಟೇಸ್ಟ್ ಮಾಡ್ಕೋಬೋದು ಸಾಸ್ ಎಲ್ಲ ಹಾಕಿದ್ಮೇಲೆ. ಈಗ ನಾನು ನೋಡಿ ಈ ಕಾರ್ನ್ಫ್ಲೋರ್ನ ನೀರಲ್ಲಿ ನಾನು ಚೆನ್ನಾಗಿ ಜಾಸ್ತಿನೇ ಕಲಿಸ್ಕೊಂಡಿದ್ದೆ, ಯಾಕಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಅದು ಕುದೀತಾ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಾಗ ನಿಮಗೆ ಒಂದು ಹದದಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಕಾರ್ನ್ಫ್ಲೋರ್ನ ಹಾಕಿ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡೆ. ಈಗ ಅದಕ್ಕೆ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿಲ್ಲ, ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ. ಅದೆರಡು ಹಾಕ್ಕೊಂಡ್ಮೇಲೆ ನಾನು ಟೊಮೆಟೊ ಸಾಸ್ನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಕೆಚಪ್ನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲದನ್ನು ಒಂದು ಬೊಟ್ಲಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಅಂತ ತಗೊಂಡು ನಾನು ಹಾಕ್ಕೊಂಡಿದ್ದೆ. ಸ್ವಲ್ಪ ಸೋಯಾ ಸಾಸ್ನ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಕಹಿ ಬರುತ್ತೆ. ಹಾಗಾಗಿ ಈಗ ಅದೆಲ್ಲ ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಕುದೀತಾ ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರಿ ನೀವೇ ಗಟ್ಟಿ, ಯಾಕಂದರೆ ಕಾರ್ನ್ಫ್ಲೋರ್ ಕುದಿಸ್ತಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಜಾಸ್ತಿ ಮಾಡ್ಕೊಂಡಾಗ ಚೆನ್ನಾಗಿ ಕುದಿಯೋಕ್ಕೂ ಒಂದು ಟೈಮ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ಕನ್ಸಿಸ್ಟೆನ್ಸಿನೂ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ನೆಕ್ಸ್ಟ್ ಇಲ್ಲಿ ಕರ್ದಿರೋ ಗೋಬಿಗಳನ್ನೆಲ್ಲ ಎಲ್ಲ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಒಳ್ಳೆ ಟೇಸ್ಟಲ್ಲಿ ಬಂದಿತ್ತು. ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಾಗಿತ್ತು. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟಿಗೆ ನಾನೆಲ್ಲ ಹಾಕಿ ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ತಗೊಂಡು ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬಿಡ್ಕೋಬೇಡಿ ಗ್ಯಾಸ್ ಮೇಲೆ. ಒಂದು 2 to 3 ಮಿನಿಟ್ಸ್ ಅದನ್ನು ಸ್ವಲ್ಪ ಬಿಸಿ ಆಗೋ ತನಕ ಮಾಡಿಕೊಂಡು ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮರಿಬೇಡಿ.